ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಟಕಾರ. ನನಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದು ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟ್, ನ್ಯೂಜಿಲೆಂಡ್ ಅವರು ಅವರ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರೆ T20 ವರ್ಲ್ಡ್ ಕಪ್ಗೆ. ಯೂಶಲಿ ನ್ಯೂಜಿಲೆಂಡ್ ಅವರು ಯಾವಾಗ್ಲೂ ಬೇಗ ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ, ಅದೇ ರೀತಿ ಇವಾಗ್ಲೂ ಕೂಡ ಬೇಗ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ರೆ ಮೊದಲನೇ ಅನೌನ್ಸ್ಮೆಂಟ್ ಬಂದಿದ್ದೇನೆ ಇವರಿಂದ. ನೋಡ್ತಾ ಇರಬಹುದು ಡಿಸ್ಪ್ಲೇ ಮಾಡಿದ್ರೆ ಹೆಂಗಿದೆ ಅಂತ. ಕೇನ್ ವಿಲಿಯಮ್ಸನ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತದೆ ಈ T20 ವರ್ಲ್ಡ್ ಕಪ್ಗೆ ನ್ಯೂಜಿಲೆಂಡ್. ಇಲ್ಲಿ ನೋಡ್ತಾರೆ ಕೇನ್ ವಿಲಿಯಮ್ಸನ್ ಅವಕಾಶನೇ ಸಿಗದೆ ಹೋಗ್ಬಿಡೋದು ಗುಜರಾತ್ ಟೈಟನ್ಸ್ ಇಲ್ಲಿ. ಸೊ ಇಲ್ಲಿ ಈ ತರ ಇರುವಂತ ಕೇನ್ ವಿಲಿಯಮ್ಸನ್, ಅಲ್ಲಿ ಆ ತರ ಕ್ಯಾಪ್ಟನ್ಸಿ ನಿಭಾಯಿಸುವಂತ ಕೇನ್ ವಿಲಿಯಮ್ಸನ್ ಯಾವ ತರ ಕಾಣಿಸ್ಕಂತಾರೆ ಅಂತ ನಾವಂತೂ ವೆಯ್ಟ್ ಮಾಡ್ತಾ ಇದೀವಿ. ಫಿನಾಲ್ ಇದ್ರೆ ಟ್ರೆಂಟ್ ಬೋಲ್ಟ್, ಆಮೇಲೆ ಬ್ರೇಸ್ವೆಲ್ ಅವರು ಇದ್ದಾರೆ, ಚಾಪ್ಮನ್, ಡೆವಾನ್ ಕಾನ್ವೆ, ಎಲ್ಲ ನೋನ್ ಹೆಸರುಗಳನ್ನೇ, ಎಲ್ಲ ರೆಪ್ಯೂಟೆಡ್ ಹೆಸರುಗಳೆಲ್ಲ. ಫರ್ಗ್ಯೂಸನ್ RCB ಪ್ಲೇಯರು, ಮ್ಯಾಟ್ ಹೆನ್ರಿ ಅವರಿದ್ದಾರೆ, ಡ್ಯಾರಲ್ ಮಿಚೆಲ್, ಜೇಮ್ಸ್ ನೀಶಮ್, ಜಿಮ್ಮಿ ನೀಶಮ್ ಅವರಿದ್ದಾರೆ, ಆಮೇಲೆ ಗ್ಲೆನ್ ಫಿಲಿಪ್, ರಚಿನ್ ರವೀಂದ್ರ, ಮಿಚೆಲ್ ಸ್ಯಾಂಡರ್, ಸೌಡಿ ಆ್ಯಂಡ್ ಟೀಮ್ ಸೌದಿ ಅವರು. ಇದ್ರಲ್ಲಿ ಸ್ವಲ್ಪ ಜನ ಲಾಸ್ಟ್ ವರ್ಲ್ಡ್ ಕಪ್ನ ಕೂಡ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಬಿಡಿ, ಅವ್ರ ಹೆಸರಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಇವಾಗ, ಸುಮ್ಮನೆ ಏನಕ್ಕೆ. ಆಮೇಲೆ ಇನ್ನೊಂದು ವರ್ಲ್ಡ್ ಕಪ್ ಆಡಿಗಿಡಿದವರು. ಸೊ ನಿಮಗೆ ಏನು ಅನಿಸ್ತು ನ್ಯೂಜಿಲೆಂಡ್ ಟೀಮು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾರು ಕೂಡ ಅನ್ನೋನ್ ನೇಮ್ ಅನ್ನೋ ಥರ ಯಾವುದೋ ಒಂದು ಔಟ್ ಆಫ್ ದ ಸಿಲೆಬಸ್ನ ತೊಗೊಂಡ್ಬಿಟ್ಟಿದ್ರೆ ಅಂತ ಯಾವುದೂ ಇಲ್ಲ. ಎಲ್ಲ ನೋನ್ ನೇಮ್ಸ್ಗಳೆಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳನ್ನ, T20 ಪಂಡ್ರಗಳೆಲ್ಲರೂ ಕೂಡ ನೋಡೋಣ ಏನು ಆಗುತ್ತೆ ನ್ಯೂಜಿಲೆಂಡ್ ಅವರ ಭವಿಷ್ಯ ಅಂತ. ಅಪ್ಡೇಟ್ ಬಿಟ್ಟು ಸಂಜು ಸ್ಯಾಮ್ಸನ್ ಫಸ್ಟ್ ಚಾಯ್ಸ್ ಆಗಿರ್ತಾರೆ T20 ವರ್ಲ್ಡ್ ಕಪ್ಗೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಹೌದು, ರಿಷಬ್ ಪಂತ್ ಕೂಡ ಮುಂದೆ ಇದ್ದಾರೆ, ಇವರು ಕೂಡ ಮುಂದೆ ಇದ್ದಾರೆ. ಬಟ್ ಪ್ಲೇಯಿಂಗ್ 11 ಅಂತ ಬಂದಾಗ ಸಂಜು ಸ್ಯಾಮ್ಸನ್ ಇಳಿಸುವಂತ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇನ್ನ ಸ್ಕ್ವಾಡೇ ಸೆಲೆಕ್ಟ್ ಆಗಿಲ್ಲ, ಆಗಲೇ ಫಸ್ಟ್ ಚಾಯ್ಸು ಸೆಕೆಂಡ್ ಚಾಯ್ಸು ಆ ಥರ ಈ ಥರ ಎಲ್ಲ ಯೋಚನೆ ಮಾಡಿದೀವಿ ನಾವು. ನೋಡೋಣ ಅದು ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ ವಿಕೆಟ್ ಕೀಪಿಂಗ್ ಆಪ್ಷನ್ ಅಂತ ಬಂದಾಗ. ಕಾದ್ ನೋಡೋಣ ಸಂಜು ಅವರು ಸ್ಕ್ವಾಡಲ್ಲಿ ಇರ್ತಾರ ಅಥವಾ ಇರೋದಿಲ್ವಾ ಅಂತ. ಅಪ್ಡೇಟ್ ಬಂದ್ರಿ ಈ T20 ವರ್ಲ್ಡ್ ಕಪ್ಗೆ ಸ್ಟೀವ್ ಸ್ಮಿತ್ ನ ಈಚೆಗಡೆ ಇಡ್ತಾರಂತೆ. ಸ್ಟೀವ್ ಸ್ಮಿತ್ ಆಫ್ಟರ್ ಲಾಂಗ್ ಟೈಮ್ ವರ್ಲ್ಡ್ ಕಪ್ ಆಡೋದಿಲ್ವಂತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಏನಕ್ಕೆ ಅಂದರೆ ಇವರು ಅಡಾಪ್ಟ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ T20 ಅಂತ ಬಂದ್ರು ಕೂಡ ಇವರು ODI ಆಡ್ದಂಗೆ ಆಡಿದ್ರೆ ಯಾರು ತಾನೇ ಸಹಿಸ್ಕಂದ್ರೆ ಹೇಳಿ ಇಲ್ಲಿ. ಸೊ ಇವರು ಗೇಮ್ನ ಚೇಂಜ್ ಮಾಡ್ಕೊಳ್ಳಲ್ಲ ಅಂದರೆ ಇದೇ ಥರನೇ ಆಗೋದು. ವರ್ಲ್ಡ್ ಕಪ್ಪಿಂದ ಈಚೆಗಡೆ ಇಡ್ತಾರಂತೆ ಅಂತ ಅಪ್ಡೇಟ್ ಬಂದಿದೆ. ಅಲ್ಟಿಮೇಟ್ಲಿ ಸ್ಕ್ವಾಡ್ ಅನೌನ್ಸ್ ಆದಾಗ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ ಅಂತ. ಇವಾಗ ನೋಡಿ ಯಾವ ಥರ ಕಾಂಪಿಟೇಷನ್ ಬಿಲ್ಡ್ ಆಗಿದೆ ಅಂತ. ಫ್ರೇಜರ್ ನೋಡಿ ಯಾಕಂದ್ರೆ ತದಕ್ತಾ ಇದ್ದಾರೆ ಚೆನ್ನಾಗೆ, ಅವರೇ ಓಪನ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಕಾಣಿಸ್ತಾ ಇದೆ. ಯಾಕಂದರೆ IPL ಈ ರೇಂಜಿಗೆ ಗುಮ್ದವ್ರು ವರ್ಲ್ಡ್ ಕಪ್ಪಲ್ಲಿ ಗುಮ್ಮಲ್ವಾ ಅಂತ ಎಲ್ಲರೂ ಇವಾಗ ಕ್ವಶನ್ ಕೇಳ್ತಾ ಇದ್ದಾರೆ. ಇವ್ರು ಸೆಲೆಕ್ಟ್ ಆಗಲೇಬೇಕು, ಫ್ರೇಜರ್ ಓಪನರ್ ಇವರೇ ಇರಬೇಕು ಅಂತ ಹೇಳಿ. ವಾರ್ನರ್ಗೆ ಒಂದು ಕ್ವಶನ್ ಆಗೋಗ್ಬಿಟ್ಟಿದೆ, ವಾರ್ನರ್ ಸೆಲೆಕ್ಟ್ ಆಗ್ತಾರ ಸೆಲೆಕ್ಟ್ ಆಗೋದಿಲ್ವ ಅಂತ. ಸ್ಟೀವ್ ಸ್ಮಿತ್ ಎಲ್ಲ ದೂರದ ಮಾತು ಆಗೋಗ್ಬಿಟ್ಟೈತೆ. ಕಾದ್ ನೋಡೋಣ ಯಾರು ಸೆಲೆಕ್ಟ್ ಆಗ್ತಾರೆ ಆಗೋದಿಲ್ಲ ಅಂತ. ಆಸ್ಟ್ರೇಲಿಯನ್ ಸ್ಕ್ವಾಡು ಅನೌನ್ಸ್ ಆದಾಗ, ಆಸ್ಟ್ರೇಲಿಯನ್ ಸ್ಕ್ವಾಡು ಅನೌನ್ಸ್ ಆದಾಗ. ಅಪ್ಡೇಟ್ ಬಿಫೋರ್ ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? RCB ಅವರು 200+ ಟಾರ್ಗೆಟ್ ಯಾವಾಗ ಕೊಟ್ಟಿದ್ದಾರೆ, ಎಲ್ಲಾ ಸಲ ಚೇಸ್ ಮಾಡ್ಬೇಕಾದ್ರೆ ವಿಫಲರಾಗಿದ್ದಾರೆ. ಹೈಯೆಸ್ಟ್ ರನ್ ಚೇಸ್ ನಮ್ಮ RCB 204 ರನ್ ಯಾವಾಗ ಚೇಸ್ ಮಾಡಿದ್ರು ಅಂತಾರೆ. ಲಾಸ್ಟ್ ಚೇಸ್ ಮಾಡಿದ್ದು 200, ಅದು ಪಂಜಾಬ್ ಕಿಂಗ್ಸ್ ಮೇಲೆ, ಅಂದರೆ ಕಿಂಗ್ಸ್ 11 ಪಂಜಾಬ್ ಮೇಲೆ 2010 ಆಫ್ಟರ್ 5157 ಡೇಸ್ ಆದಮೇಲೆ RCB 200 ಟಾರ್ಗೆಟ್ನ ಚೇಸ್ ಮಾಡಿದ್ದು. ಅದು ಯಾವಾಗ ಅಂತಂದರೆ ನೆನ್ನೆ ಮ್ಯಾಚಲ್ಲಿ ಗುರು. ಇದೊಂಥರ ಇಂಟ್ರೆಸ್ಟಿಂಗ್ ಸ್ಟ್ಯಾಟು ನಮ್ಮ RCBದು. ಇದು ನೋಡಿದ್ರೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಏನು ಗುರು ನಮಗೆ ಸ್ಟ್ಯಾಟ್ಸೇ ಗೊತ್ತಿಲ್ಲ, 200 ಚೇಸ್ ಮಾಡೇ ಇರಲಿಲ್ಲ ನಮ್ಮ RCB. ಇಷ್ಟು ವರ್ಷಗಳಾದ್ಮೇಲೆ ಚೇಸ್ ಮಾಡ್ತಾರೆ ನಮ್ಮ RCB ಅಂತ. ಅಪ್ಡೇಟ್ ವಿರಾಟ್ ಕೊಹ್ಲಿ ಅವರು ನಾನು 6 ಹೊಡೆದಿದ್ದೇನೆ ಒಳ್ಳೇದಾಯ್ತು ಅಂತ ಅನ್ಕೊಂಡಿರುತ್ತೆ ಫಾರ್ ದ ವೆರಿ ಫಸ್ಟ್ ಟೈಮ್. ಅದು ಯಾವಾಗ ಅಂತಾರೆ, ವಿಲ್ ಜಾಕ್ಸನ್ 94 1 ರನ್ ಬೇಕಾಗಿರುತ್ತೆ RCBಗೆ ಗೆಲ್ಲೋದಕ್ಕೆ. ವಿಲ್ ಜಾಕ್ಸಿಗೆ ಬೇಕಾಗಿರುತ್ತೆ 6 ರನ್, 6 ಹೊಡೆದ್ಬಿಟ್ಟರೆ ಸೆಂಚುರಿ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಇವ್ರಿಗೆ ಅನಿಸ್ತಂತೆ ನಾನು 6 ಹೊಡೆದಿಲ್ಲದಿದ್ರೆ ಒಳ್ಳೇದಾಯ್ತು ಗುರು ಅಂತ. ಯಾಕಂದ್ರೆ ವಿಲ್ ಜಾಕ್ಸ್ ಆ ಥರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. ಲಾಸ್ಟ್ ಅವ್ರು ಇಟ್ಟಾಡ್ಸ್ಕೊಂಡು ತತ್ಕಾಗ ರುಬ್ಬಾಡ್ಬಿಟ್ಟಿದ್ರು. ಬಟ್ ಇವ್ರಿಗೆ ಅನ್ಸಿರಲಿಲ್ಲ ಅಂತ ಕಾಣಿಸುತ್ತೆ ವಿರಾಟ್ ಕೊಹ್ಲಿ ಸೆಂಚುರಿ ಕಂಪ್ಲೀಟ್ ಆಗುತ್ತೆ ಅಂತ. ಲಾಸ್ಟ್ ಓವರ್ಲಿ ಇವ್ರದ್ದು ಆಗಬಹುದು ಅಂತ. ಬಟ್ ಅದನ್ನ ಪಾಸಿಬಲ್ ಮಾಡಿದ್ದು ವಿಲ್ ಜಾಕ್ಸ್ ಅವರು. ಯಾಕಂದ್ರೆ ಫಸ್ಟ್ ಬಾಲೇ ಒಂದು 6 ಹೊಡಿಬೇಕು ಅಂತ ಅನ್ಕೊಂಡಿರುತ್ತೆ ವಿರಾಟ್ ಕೊಹ್ಲಿ ಅವರು. ಅದನ್ನ ಹೊಡೆಯೋಕ್ಕಾಗಲಿಲ್ಲ. 1 ರನ್ ಸಿಂಗಲ್ ಕೊಟ್ಟರು. ಅದಾದ್ಮೇಲೆ ಆಗಿದ್ದೆಲ್ಲ ಚರಿತ್ರೆ, ನಾಯಿ ಹೊಡೆದಂಗೆ ಹೊಡೆದ್ರು. ಇನ್ನು ಮಿಕ್ಕಿರೋ 5 ಬಾಲಲ್ಲಿ ಆಗಿದ್ದು ಇವರಿಗೆ ಸೆಂಚುರಿ. ಜೊತೆಗೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇವರು 3 ರನ್ ತಗೊಳ್ಳೋದಕ್ಕೂ ಕೂಡ ರೆಡಿ ಆಗಿದ್ರಂತೆ ಒಂದು ಡೆಲಿವರಿಲಿ ಯಾವಾಗಲೂ. ಅವಾಗ ಇವರು 2 ಹೊಡೆದ್ರಂತೆ. ಅವಾಗ 3 ತಗೊಳೋದಕ್ಕೆ ಮತ್ತೆ 1 ತಗೊಳೋದಕ್ಕೆ ಅವರು ರೆಡಿ ಇರಲಿಲ್ವಂತೆ ವಿಲ್ ಜಾಕ್ಸ್ ಅವರು. ಯಾಕೆಂತಂದ್ರೆ ಅಲ್ಲಿ ಅವರು ಸೆಂಚುರಿ ಕಂಪ್ಲೀಟ್ ಮಾಡಬೇಕಾಗಿತ್ತದೆ. ದಟ್ ವಾಸ್ ದ ಪ್ಲಾನ್ ಅಂತ ಹೇಳಿದರೆ. ಸೊ ಒಟ್ಟಲ್ಲಿ ಸೆಂಚುರಿ ಹೊಡೆಯೋ ಪ್ಲಾನ್ ಅಂತೂ ಒಂಥರ ಇತ್ತು ಅಂತ ಪ್ರಿಸೈಸ್ ಆಗಿ ಹೇಳಿದ್ದಾರೆ. ವಿಲ್ ಜಾಕ್ಸ್ ಅವ್ರಿಗೆ ಸೆಂಚುರಿ ಆಗಬೇಕಾಗಿತ್ತು, ಅದು ಆಗಿದೆ ಅಂತ. ಡಿಸರ್ವಿಂಗ್ನೇ ಒಪ್ಕೋಬೇಕು ನಾವು ಕೂಡ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾ.